ಈಗ ಹರಿಹರ ವಿಧಾನಸಭಾ ಕ್ಷೇತ್ರ ಬನ್ನಿಕೋಡು ಗ್ರಾಮದಲ್ಲಿದ್ದೀವಿ ನಾವು. ಬನ್ನಿಕೋಡು ಗ್ರಾಮ ತನ್ನದೇ ಆದಂಥ ಒಂದು ಹೆಸರನ್ನು ಪಡೆದಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಈ ಗ್ರಾಮ ಬರುತ್ತೆ. ಈ ಗ್ರಾಮದಲ್ಲಿ ದ್ವಾರಕೀಶ್ ಅನ್ನೋರು ಬೀಟ್ ಪೊಲೀಸ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ. ಅವರು ಇಲ್ಲಿರ್ತಕ್ಕಂಥ ಈ ಬನ್ನಿಕೋಡು ಗ್ರಾಮದ ಈ ಅಜ್ಜಿ ಮನೆ ಬಾಗಿಲಿಲ್ಲದೆ ಸರಿಸುಮಾರು ವರ್ಷಗಳಿಂದ ಕಾಲ ಕಳೀತಾ ಇದ್ರು. ಅಂದರೆ ಈ ಮನೆಗೆ ಬಾಗಿಲೇ ಇರಲಿಲ್ಲ. ಈ ಅಜ್ಜಿ ಹಲವು ಬಾರಿ ಗ್ರಾಮ ಪಂಚಾಯತಿಯವರಿಗೆ ನನಗಿಲ್ಲಿ ಈ ಮನೆಯೂ ಬಿಡೋ ಥರನೇ ಇದೆ, ಮನೆ ಬಗ್ಗೆನೂ ಕೇಳಿರ್ತಾರೆ, ಬಾಗಿಲಿಲ್ಲ ಅನ್ನೋದ್ರ ಬಗ್ಗೆನೂ ಕೇಳಿರ್ತಾರೆ. ಆದರೆ ಗ್ರಾಮ ಪಂಚಾಯತಿಯವರು ಇವರಿಗೆ ಬೇಕಾದಂಥ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ನಿರ್ಲಕ್ಷ್ಯ ವಹಿಸಿರ್ತಾರೆ. ಆದರೂ ಕೂಡ ಅವರು ಬಾಗಿಲಿಲ್ಲದೆ ಹಲವು ವರ್ಷಗಳ ಕಾಲ ಈ ಮನೆಯಲ್ಲಿ ಕಾಲ ಕಳೀತಾ ಇರ್ತಾರೆ. ಬೀಟ್ ಪೊಲೀಸ್ ಆದಂಥ ದ್ವಾರಕೀಶ್ ಅವರು ತಾವು ತಮ್ಮಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿದು ಈ ಅಜ್ಜಿಯ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಮನೆಗೆ ಒಂದು ಬಾಗಿಲನ್ನು ಕೂರಿಸ್ಕೊಟ್ಟಿರ್ತಾರೆ ಕಳೆದ 3 ತಿಂಗಳ ಹಿಂದೆ. ಪೊಲೀಸ್ ಅಂದರೆ ಅವ್ರನ್ನ ನೋಡೋ ದೃಷ್ಟಿನೇ ಒಂದು ರೀತಿ ಬೇರೆ ಇರುತ್ತೆ. ಅಂದರೆ ಅವರು ಭ್ರಷ್ಟಾಚಾರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು, ಜನರಿಂದ ಸುಲಿಗೆ ಮಾಡಿ ಹಣ ಪಡಿತಕ್ಕಂಥವ್ರು, ಅವರಿಗೆ ಮಾನವೀಯತೆ ಅನ್ನೋದು ಗೊತ್ತಿರಲ್ಲ. ಹೀಗೆ ಹಲವು ರೀತಿಯಲ್ಲಿ ಪೊಲೀಸು ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಒಂದು ರೀತಿ ಅವ್ರನ್ನ ನೋಡೋ ದೃಷ್ಟಿನೇ ಚೇಂಜ್ ಇದೆ. ಆದರೆ ಇತ್ತೀಚಿನ ದಿನದಲ್ಲಿ ಆ ಪೊಲೀಸ್ ಇಲಾಖೆ ಹಲವು ಸುಧಾರಣೆಯನ್ನು ಕಂಡಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಉಮಾ ಪ್ರಶಾಂತ್ ಅವರು ತಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಮಾನವೀಯತೆಯ ಪಾಠವನ್ನು ಮಾಡಿಕೊಡೋದ್ರ ಜೊತೆಗೆ ಪೊಲೀಸ್ ಠಾಣೆಗೆ ಬರ್ತಕ್ಕಂಥ ಸಿಬ್ಬಂದಿಗಳೊಂದಿಗೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಪ್ರತಿ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ನಿಮ್ಮ ಬೀಟ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರ ವಿಶ್ವಾಸವನ್ನು ಯಾವ ರೀತಿ ಗಳಿಸಬೇಕು, ಜನರ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು, ಅದೇ ರೀತಿ ಪೊಲೀಸ್ ಅಂದರೆ ಭಯ ಇಲ್ಲದೇ ರೀತಿಯಲ್ಲಿ ಅವರ ಜೊತೆಗೆ ಯಾವ ರೀತಿಯಲ್ಲಿ ಸಿಬ್ಬಂದಿಗಳು ಬೆರಿಬೇಕು ಅನ್ನೋದನ್ನ ದಾವಣಗೆರೆ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಉಮಾ ಪ್ರಶಾಂತ್ ಅವರು ಈ ಪೊಲೀಸ್ ಸಿಬ್ಬಂದಿಗಳಿಗೆ ಒಳ್ಳೆಯ ಪಾಠವನ್ನು ಮಾಡಿದ್ದಾರೆ. ಯಾವಾಗ ಗುರು ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡ್ತಾನೆ, ಅವರ ಶಿಷ್ಯರು, ಅವರ ಅಧೀನದಲ್ಲಿರ್ತಕ್ಕಂಥ ನೌಕರರು ಆ ಪಾಠವನ್ನು ಕಲಿತಾರೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಉಮಾ ಪ್ರಶಾಂತ್ ಅವರು ಅವರ ಒಂದು ರೀತಿ ಮಾನವೀಯ ಮೌಲ್ಯ ಹೊಂದಿರತಕ್ಕಂಥ ಪೊಲೀಸ್ ಅಧಿಕಾರಿ ಅಂತಲೇ ಹೇಳ್ಬೋದು. ಆದರೆ ಆ ಇಲಾಖೆಯ ಕುರ್ಚಿ ಮೇಲೆ ಕೂತಾಗ ಕೆಲವೊಂದು ಸುಧಾರಣೆಯನ್ನು ತರಬೇಕು ಅಂತ ಹೊರಟಾಗ ಕೆಲವೊಂದು ಟೈಮು ಕಠೋರವಾಗಿ ನಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು, ಉತ್ತಮ ನಾಗರಿಕ ಸಮಾಜ ನಿರ್ಮಾಣ ಮಾಡಬೇಕು ಅಂದಾಗ ಆ ಕಠೋರತೆ ಅನಿವಾರ್ಯ ಆಗತ್ತೆ. ಆದರೂ ಸುತ್ತ ಅವರಲ್ಲಿ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯ ಹೊಂದಿರತಕ್ಕಂಥ ಸಹನೆ, ತಾಳ್ಮೆ, ಪ್ರೀತಿ, ವಾತ್ಸಲ್ಯ ಎಲ್ಲ ಗುಣಗಳು ಅವರಲ್ಲೂ ಇರುತ್ತೆ. ಆದರೆ ನಾವು ಏನು ಮಾಡ್ತೀವಿ, ಅವ್ರನ್ನ ನೋಡ್ತಕ್ಕಂಥ ದೃಷ್ಟಿಯೇ ಚೇಂಜ್ ಆಗುತ್ತೆ. ಅದೇ ರೀತಿ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಉಮಾ ಪ್ರಶಾಂತ್ ಅವರು ಮಾನವೀಯ ಮೌಲ್ಯಕ್ಕೆ, ಮಾನವೀಯ ಗುಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಆ ಒಂದು ಮಾನವೀಯ ಮೌಲ್ಯದ ಪಾಠವನ್ನು ಅವರ ಸಿಬ್ಬಂದಿಗಳಿಗೆ ಹೇಳಿಕೊಟ್ಟ ಕಾರಣ ಅವ್ರದ್ದು ಅಧೀನದಲ್ಲಿ ಬರ್ತಕ್ಕಂಥ ಸಿಬ್ಬಂದಿಗಳು ಸುತ್ತ ಅವರ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಹರಿಹರ ತಾಲೂಕು ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ದ್ವಾರಕೀಶ್ ಅನ್ನೋ ಪೇದೆ ಬನ್ನಿಕೋಡು ಗ್ರಾಮದ ಬೀಟ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರಲ್ಲಿ ಯಾವ ರೀತಿಯ ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಗುಣಗಳು ಹೊಂದಿದ್ದಾವೆ ಅಂದರೆ, ಪೊಲೀಸ್ ಅಂದರೆ ಭಯ ಇರಬಾರ್ದು, ಪೊಲೀಸ್ನರ ಜೊತೆಗೆ ಮುಕ್ತವಾಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಬೇಕು, ಆ ರೀತಿಯಲ್ಲಿ ಅವರ ಜೊತೆಗೆ ಬೆರಿಬೇಕು ಅನ್ನೋದನ್ನ ಕಲ್ತಿದ್ದಾರೆ. ಅಷ್ಟೇ ಅಲ್ಲ, ಮಾನವೀಯತೆ ದೃಷ್ಟಿಯಲ್ಲಿ ಜನಸಾಮಾನ್ಯರಿಗೆ ತಮ್ಮ ಕೈಲಿಂದ ಏನು ಸಹಾಯ ಮಾಡಲಿಕ್ಕಾಗತ್ತೋ ಅದನ್ನು ಮಾಡೋಣ, ನ್ಯಾಯ ಕೊಡಿಸೋದು ಆಮೇಲಿನ ಮಾತು. ಅದಕ್ಕೂ ಮುಂಚೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಮೊದಲನೇದಾಗುತ್ತೆ. ಅದಕ್ಕೆ ಹೆಚ್ಚಿನ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಅವರ ನೋವಿಗೆ ಸ್ಪಂದನೆ ಮಾಡಿದಾಗ ಅವರ ದೃಷ್ಟಿಯಲ್ಲಿ ನಾವು ದೇವರಾಗ್ತೀವಿ, ಅವರು ನಮ್ಮನ್ನು ದೇವ್ರ ಥರ ಕಾಣಿಸ್ತಾರೆ. ನಿಜವಾಗ್ಲೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಉಮಾ ಪ್ರಶಾಂತ್ ಅವರು ಅವರ ಅಧೀನದಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಮಾನವೀಯ ಮೌಲ್ಯದ ಪಾಠಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಆ ಪರಿಣಾಮವಾಗಿ ಪೊಲೀಸ್ ಇಲಾಖೆಯಲ್ಲಿ ಹಲವು ಸುಧಾರಣೆಗಳು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯ ಏನು ಬನ್ನಿಕೋಡು ಗ್ರಾಮದ ಬೀಟ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ದ್ವಾರಕೀಶ್ ಅವರು
ಬನ್ನಿಕೋಡು ಗ್ರಾಮದ ಯುವವೃದ್ಧರಿಗೆ ತಮ್ಮ ಕೈಲಾದಂಥ ಸಹಾಯವನ್ನು ಯಾವ ರೀತಿಯಲ್ಲಿ ಯಾವುದೇ ಪ್ರಚಾರವಿಲ್ಲದೆ ತೆರೆಮರೆಯಲ್ಲಿ ಮಾಡ್ಕೊಂಬರ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿರ್ತಕ್ಕಂಥ ದೃಶ್ಯಗಳೇ ನೈಜವಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಈ ನಿಜವಾಗ್ಲೂ ಇವರು ಆ ವಯೋವೃದ್ಧರು ಏನು ಒಂದು ಸರ್ಕಾರ ಮಾಡಬೇಕಾದಂಥ ಕೆಲಸ, ಆ ವಯೋವೃದ್ಧರಿಗೆ ಒಂದು ಸ್ಥಳೀಯ ಸಂಸ್ಥೆಗಳು ಮಾಡಬೇಕಾದಂಥ ಕೆಲಸವನ್ನು ಇವರು ದ್ವಾರಕೀಶ್ ಅವರು ತಮ್ಮ ಸ್ವಂತ ಹಣದಲ್ಲಿ ಏನು ಆ ವೃದ್ಧರು ಸಮಸ್ಯೆನ ಹೇಳ್ಕೊಂಡ್ರು, ನನ್ನ ಮನೆಗೆ ಬಾಗಿಲಿಲ್ಲದೆ ನಾನು ಹಲವು ವರ್ಷದಿಂದ ಕಾಲ ಕಳೀತಾ ಇದ್ದೀನಿ, ಮನೆ ಅಂತೂ ಮುಂಚೆನೇ ಇಲ್ಲ, ಕೊನೆ ಪಕ್ಷ ಇರ್ತಕ್ಕಂಥ ಮನೆಯ ಬಾಗಿಲಿಗೆ ಒಂದು ಬಾಗಿಲನ್ನು ಅಳವಡಿಸ್ಕೊಟ್ರೆ ಎಷ್ಟೋ ಅನುಕೂಲ ಆಗತ್ತೆ ಅನ್ನೋದನ್ನ ಕೇಳ್ಕೊಂಡಾಗ ದ್ವಾರಕೀಶ್ ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾನವೀಯ ಮೌಲ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡೋದ್ರ ಮೂಲಕ ಆ ವಯೋವೃದ್ಧ ದಂಪತಿಗಳ ಹಲವು ವರ್ಷದ ಕನಸು ಅಂತಲೇ ಹೇಳ್ಬೋದು. ಅವ್ರ ಬೇಡಿಕೆ ಅನ್ನೋಕ್ಕಿಂತ ನಾವು ಕನಸು ಅಂತ ಹೇಳಬೇಕಾಯ್ತು. ಆ ಕನಸನ್ನು ನನಸು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋದ್ರ ಮೂಲಕ ಮಾನವೀಯ ಮೌಲ್ಯಗಳು ಇನ್ನೂ ಜೀವಂತವಾಗಿ ಈ ಭೂಮಿ ಮೇಲಿದೆ. ಆ ಗುಣಗಳನ್ನು ಪೊಲೀಸ್ನವರು ಅಳವಡಿಸ್ಕೊಂಡಿದ್ದಾರೆ. ನೊಂದವರಿಗೆ ನೆರವು ಎಂಬ ಘೋಷವಾಕ್ಯಕ್ಕೆ ತಕ್ಕಂತೆ ನಡ್ಕೊತಿದ್ದಾರೆ ಅನ್ನೋದನ್ನ ದ್ವಾರಕೀಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಉಮಾ ಪ್ರಶಾಂತ್ ಅವರು ಇಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಹೆಚ್ಚಿನ ಪ್ರೋತ್ಸಾಹನ ನೀಡಬೇಕು, ಇಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಹೆಚ್ಚಿನ ಸಹಕಾರವನ್ನು ನೀಡಬೇಕು, ಇಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಹೆಚ್ಚಿನ ಸಲಹೆ ಸೂಚನೆಗಳನ್ನು ನೀಡಬೇಕೆಂದರೆ ಪೊಲೀಸ್ ಇಲಾಖೆ ಇಂತಹ ಪೊಲೀಸ್ ಪೇದೆಗಳ ಅವಶ್ಯಕತೆ ತುಂಬ ಇದೆ. ಇಂದಿನ ದಿನಮಾನದಲ್ಲಂತೂ ಇವರ ಅವಶ್ಯಕತೆ ತುಂಬ ಇದೆ. ಯಾಕೆಂದರೆ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಕ್ಕಂಥ ಗುಣಗಳಿರ್ತಕ್ಕಂಥ ಪೊಲೀಸರ ಅವಶ್ಯಕತೆ ತುಂಬ ಇದೆ. ಆ ನಿಟ್ಟಿನಲ್ಲಿ ದ್ವಾರಕೀಶ್ ಅವರು ಮುಂಚೂಣಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಪೊಲೀಸ್ ಇಲಾಖೆ ಹೆಚ್ಚಿನ ಸಹಕಾರ ಪ್ರೋತ್ಸಾಹ ನೀಡಲಿ ಅನ್ನೋದು ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ಬನ್ನಿ ಈ ಸುದ್ದಿಯ ಒಂದು ದೃಶ್ಯಾವಳಿಯನ್ನು ನೋಡ್ಕೊಂಬರೋಣ. ಅಮ್ಮ, ನಿನ್ನ ಹೆಸರೇನಮ್ಮ? ಶಶಿಕಲಾ ಸರ್. ಯಾವೂರು? ಬನ್ಕೋಡು ಸರ್. ಬನ್ನಿಕೋಡು. ಇಲ್ಲಿ ಪೊಲೀಸ್ನವ್ರು ಬಂದು ನಿನಗೆ ಬಾಗಿಲು ಹಾಕಿಕೊಟ್ಟಿದ್ದಾರಾ? ಹ್ಞೂ ಸರ್, ಹಾಕಿ ಯಾರವರು? ದಾರ್ಕೇಶ್ ಸರ್. ಅದು ಮಾತಾಡಿ ಪೂರ್ತಿ ನೀನೆ. ದಾರ್ಕೇಶ್ ಹಾಕಿ ಕೊಟ್ಟಾರ ಸರ್, ಪೊಲೀಸು ದಾರ್ಕೇಶ್ ಹಾಕಿ ಕೊಟ್ಟಾರ ಸರ್. ನಾವು ನಮ್ಮ ಮಕ್ಕಳು ಯಾರು ಹಾಕಿಕೊಂಡಿಲ್ಲ ಸರ್, ಅವರ ಬಂದು ನಮ್ಗೆ ಒಳ್ಳೇದು ಮಾಡೋದು ಸರ್. ನಮಗೆ ಅದೇನು ಇಲ್ಲ ಸರ್. ಹರಿಹರದಿಂದ ಪೊಲೀಸರು? ಹ್ಞೂ ಸರ್. ಹಾಂ, ಎಷ್ಟು ದಿನ ಆಯ್ತು ಹಾಕ್ಕೊಟ್ಟು? ಈಗೆಲ್ಲ 3 ತಿಂಗಳು ಆಯ್ತು ಸರ್ ಹಾಕಿಕೊಟ್ಟು. ಅವ್ರು ಸ್ವಂತ ಖರ್ಚಿನಾಗ ಮಾಡಿಕೊಟ್ರಾ ಸರ್? ಗೊತ್ತಿಲ್ಲ ಸರ್, ಸ್ವಂತ ಖರ್ಚಿನಾಗ ಮಾಡಿಕೊಟ್ಟಾರ ಸರ್, ಸ್ವಂತ ಖರ್ಚಿನಾಗ ಮಾಡಿಕೊಟ್ಟಾರ. ಸರಿ ಸರ್. ಕೇಶವನವರು ಬಂದು ಇವ್ರಿಗೆ ಬಾಕ್ಲು ಹಚ್ಚಿ ಕೊಟ್ಟಿದ್ದಾರೆ. ಪಾಪ ಇವ್ರ ಕೈಲಿ ಆಗ್ತಾ ಇದ್ದಲ್ಲ, ಮಕ್ಕಳು ಏನು ಮಾಡ್ತಾ ಇಲ್ಲ, ಅವ್ರು ಬಂದು ಹಚ್ಚಿ ಕೊಟ್ಟಿದ್ದಾರೆ. ದ್ವಾರಕೀಶ್ ಅಂದ್ರೆ ಯಾರು? ಪೊಲೀಸ್. ಎಲ್ಲ ಹರಿಹರದವ್ರಾ? ಹರಿಹರದಾರ. ಯಾವಾಗ ಹಾಕ್ಕೊಟ್ಟೋಗಿದ್ರು? ಈಗೆಲ್ಲ 3 ತಿಂಗಳು ಆತ್ರಿ. ಅದಕ್ಕೂ ಮುಂಚೆ ಬಾಗಿಲು ಇರ್ಲಿಲ್ವಾ? ಹಾಂ ಹಾಂ, ಅವರೇ ಬಂದು ಮಾಡಿಕೊಟ್ಟು. ಯಾವುದೇ ಪ್ರಚಾರ ಇಲ್ಲದೆ ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ತಾವು ಒಂದು ಸೇವೆಯನ್ನ ಮಾಡಿರ್ತಾರೆ ಅವರು. ಆದರೆ ನಮಗೇನಾಯ್ತು, ಈ 3 ತಿಂಗಳ ನಂತರ ವಿಚಾರ ಬೆಳಕಿಗೆ ಬಂತು, ನಮಗೆ ಗಮನಕ್ಕೆ ಬಂದು ನೋಡಿದಾಗ ಅವರು ಈ ಅಜ್ಜಿ ಮನೆಗೆ ಒಂದು ಬಾಗಿಲನ್ನ ಕೂರಿಸ್ಕೊಟ್ಟಿರ್ತಕ್ಕಂಥ ದೃಶ್ಯವನ್ನ ತೋರಿಸ್ತಾ ಇದೀವಿ. ಅಂದ್ರೆ ಈಗ ಪೊಲೀಸ್ ಇಲಾಖೆ ಅಂದ್ರೆ ನಾವು ಮೂಗು ಮುರಿಯೋದೇ ಜಾಸ್ತಿ. ಪೊಲೀಸ್ ಅಂದ್ರೆ ಸಾಕು, ಬಿಡ ಮಾರೆ ಅವರು ದುಡ್ಡಿಗಾಗಿ ಬಾಯಿ ಕಳಿಸ್ತಾರೆ, ದುಡ್ಡು ಅಂದ್ರೆ ಸಾಕು ಅಂತ ಅಂದ್ರೆ ವ್ಯವಸ್ಥೆ ಆಗಿದೆ. ಆದರೆ ಆ ಇಲಾಖೆಯಲ್ಲೂ ಮಾನವೀಯ ಮೌಲ್ಯ ಹೊಂದಿರತಕ್ಕಂಥ ಪೊಲೀಸರಿದ್ದಾರೆ, ಇನ್ನೊಬ್ಬರು ಕಷ್ಟಕ್ಕೆ ಸ್ಪಂದಿಸುವಂತ ಹೃದಯವಂತರು ಇದ್ದಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ದ್ವಾರಕೀಶ್ ಅವರು. ನಿಜವಾಗ್ಲೂ ದ್ವಾರಕೀಶ್ ಅವರು ಒಂದು ರೀತಿ ಕವಿ ಹೃದಯ ಹೊಂದಿರತಕ್ಕಂಥವ್ರು. ಅಂದ್ರೆ ಅವರು ಅನೇಕ ಕವನಗಳನ್ನ, ಸ್ವರಚಿತ ಕವನಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥ ಪೊಲೀಸ್ ಆಗಿದ್ದಾರೆ. ಈ ಇಲಾಖೆಯಲ್ಲಿ ಇಂತಹ ಒಂದು ಪೊಲೀಸ್ ಅವರು ಸಿಗೋದು ಅಪರೂಪ ಅಂತಾನೆ ಹೇಳ್ಬೋದು. ಇವತ್ತಿನ ದಿನಮಾನದಲ್ಲಂತೂ ಅಂತ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನ ಹೊಂದಿರತಕ್ಕಂಥ ಪೊಲೀಸ್ ಸಿಗೋದಂದ್ರೆ ಅಪರೂಪ. ಯಾಕೆಂದ್ರೆ ಇವತ್ತು ನಾವು ಪೊಲೀಸ್ ಅಂದ್ರೆ ನೋಡೋ ದೃಷ್ಟಿನೇ ಬೇರೆ ಇದೆ. ಅಂತರ ಮಧ್ಯೆ ಒಬ್ಬ ಹೃದಯವಂತ, ಒಬ್ಬ ಮಾನವೀಯ ಮೌಲ್ಯ ಹೊಂದಿರತಕ್ಕಂಥ ಈ ಅಜ್ಜಿಯ ಕಷ್ಟವನ್ನ ಅರ್ಥ ಮಾಡಿಕೊಂಡು ಯಾವ ಒಂದು ಇಲಾಖೆ, ಯಾವ ಒಂದು ವ್ಯವಸ್ಥೆ ಇವರಿಗೆ ಸೌಲಭ್ಯ ಕಲ್ಪಿಸ್ಕೊಡ್ಬೇಕಿತ್ತೋ ಅದು ಅಲ್ಲದೆ ತಾವೇ ಯಾರನ್ನ ಈ ಅಜ್ಜಿ ಗ್ರಾಮ ಪಂಚಾಯತಿಯವ್ರು ಮಾಡಬೇಕಾದಂಥ ಕೆಲಸ, ಸರ್ಕಾರ ಮಾಡಬೇಕಾದಂಥ ಕೆಲಸ. ಆದರೆ ಈ ಅಜ್ಜಿಗೆ ದ್ವಾರಕೀಶ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಬಾಗಿಲನ್ನು ಹಾಕ್ಕೊಟ್ಟಿದ್ದಾರೆ. ಇದು ಒಂದೇ ಅಲ್ಲ, ಮತ್ತೊಂದು ಕಡೆನೂ ಬಾಗಿಲು ಹಾಕ್ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿನೂ ಇದೆ. ನಾವು ಅಲ್ಲೂ ಹೋಗಿ ಆ ಒಂದು ದೃಶ್ಯಾವಳಿಯನ್ನು ತೆಗೆದುಕೊಂಡು ಬರ್ತೀವಿ. ದ್ವಾರಕೀಶ್ ಅವರು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ
ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಈ ಒಂದು ಗ್ರಾಮದ ಬೀಟ್ ಪೊಲೀಸ್ ಆಗಿದ್ದಾರೆ. ಆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಇಂತಹ ಮಾನವೀಯ ಮೌಲ್ಯ ಹೊಂದಿರತಕ್ಕಂಥ ಪೊಲೀಸರಿಗೆ ನೀವು ಹೆಚ್ಚಿನ ಸಹಕಾರವನ್ನು ನೀಡಬೇಕು. ಅವರಲ್ಲಿರ್ತಕ್ಕಂಥ ಗುಣಗಳಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅನ್ನೋದು ನಮ್ಮ ಒಂದು ಮಾಧ್ಯಮದ ಕಳಕಳಿಯಾಗಿದೆ.